ಎಲ್ಲರಿಗೂ ನಮಸ್ಕಾರಗಳು. ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳ ಕೊಡುಗೆ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ಪ್ರತಿಯೊಂದು ವಸ್ತು ಕೂಡ ಪರಿಸರ ಅಂತ ಹೇಳ್ಬೋದು. ಈ ಒಂದು ಸಂರಕ್ಷಣೆ ಯಾವ ರೀತಿ ಇದನ್ನು ಸಂರಕ್ಷಣೆ ಮಾಡಬೇಕು, ಇದರಲ್ಲಿ ವಿದ್ಯಾರ್ಥಿಗಳ ಒಂದು ಕೊಡುಗೆ ಯಾವ ರೀತಿ ಇರಬೇಕೆನ್ನುವುದು ಈ ಪ್ರಬಂಧದಲ್ಲಿ ಪೂರ್ತಿಯಾಗಿ ವಿಡಿಯೋ ಇದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಗೆ ಉಸಿರಿಗಾಗಿ ಪರಿಸರ ಉಳಿಸೋಣ. ಉಸಿರಿಗಾಗಿ ಅಂದರೆ ನಮ್ಮ ಉಸಿರಿಗಾಗಿ, ನಾವು ಬದುಕೋದಕ್ಕೋಸ್ಕರ ಆದರೂ ನಾವು ನಮ್ಮ ಸುತ್ತಮುತ್ತಲಿರುವಂಥ ಪರಿಸರ ಉಳಿಸೋಣ. ಪರಿಸರ ಎಂದರೆ ನಾವು ವಾಸಿಸುತ್ತಿರುವ ಪ್ರದೇಶದ ಸುತ್ತಮುತ್ತಲಿರುವ ಚರಾಚರ ವಸ್ತುಗಳನ್ನೇ ಪರಿಸರ ಎಂದು ಕರೆಯುತ್ತೇವೆ. ಪರಿಸರ ಎಂದರೆ ನಾವು ವಾಸಿಸುತ್ತಿರುವ ಪ್ರದೇಶದ ಸುತ್ತಮುತ್ತಲಿರುವ ಚರಾಚರ ವಸ್ತುಗಳನ್ನೇ ಪರಿಸರ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳು ಪರಿಸರಕ್ಕಾಗಿ ತಮ್ಮದೇ ಆದ ಸಮಯ ಕೊಡಬೇಕು. ಅನೇಕ ಪರಿಸರ ಸಂರಕ್ಷಣೆಗೆ ವಿಧಾನಗಳನ್ನು ಉಪಯೋಗಿಸಿಕೊಂಡು ಪರಿಸರವನ್ನು ಕಾಪಾಡಬೇಕು. ವಿವರಣೆ: ದೇವರು ಭಯವಿದ್ದರೆ ಪರಿಸರ ಉಳಿಸಿ ಎಂಬ ಗಾದೆ ಮಾತು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳು ಒಟ್ಟಾಗಿ ಪರಿಸರಕ್ಕಾಗಿ ಕೆಲಸ ಮಾಡಬೇಕು. ದೇವರ ಭಯವಿದ್ದರೆ ಅಂದರೆ ದೇವರು ಇದ್ದಾನೆ, ದೇವರು ನಮ್ಮನ್ನು ನೋಡ್ತಾನೆ, ದೇವರು ನಮಗೆ ಶಿಕ್ಷೆ ಕೊಡ್ತಾನೆ ಅನ್ನೋ ಒಂದು ಭಯ ಕೂಡ ನಿಮ್ಮಲ್ಲಿ ಇದ್ದರೆ ನೀವು ಪರಿಸರವನ್ನು ಉಳಿಸಿ ಪರಿಸರಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬೋದು. ನಾವೆಲ್ಲರೂ ನಿಸರ್ಗದ ಜೊತೆ ಬೆರೆತು ಬಾಳಿದರೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಅಂಶಗಳನ್ನು ಕಂಡುಹಿಡಿದು ಪರಿಸರ ಸಂರಕ್ಷಣೆ ಮಾಡಬೇಕು. ನಾವೆಲ್ಲರೂ ನಿಸರ್ಗದ ಜೊತೆ ಬೆರೆತು ಬಾಳಿದರೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಅಂಶಗಳನ್ನು ಕಂಡುಹಿಡಿದು ಪರಿಸರ ಸಂರಕ್ಷಣೆ ಮಾಡಬೇಕು. ಸುರಕ್ಷಿತ ನಾಳೆಗಾಗಿ ಪರಿಸರವನ್ನು ರಕ್ಷಿಸಿ ಮತ್ತು ಮರಗಳನ್ನು ಬೆಳೆಸಬೇಕು. ಇದು ವಿದ್ಯಾರ್ಥಿಗಳು ಮಾಡಬೇಕು. ನಮ್ಮ ಒಂದು ಸುರಕ್ಷತೆಗಾಗಿ ನಾವು ನಾಳೆ ಬದುಕೋದಕ್ಕೋಸ್ಕರ ಆದರೂ ಪರಿಸರವನ್ನು ರಕ್ಷಿಸಿ ಮತ್ತು ಮರಗಳನ್ನು ಬೆಳೆಸಬೇಕು. ಇದು ವಿದ್ಯಾರ್ಥಿಗಳು ಮಾಡಬೇಕು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಜೂನ್ 5ರಂದು ಪರಿಸರ ಸಂರಕ್ಷಣೆ ಘೋಷಣೆಗಳನ್ನು ಎಲ್ಲ ಕಡೆ ಪ್ರಕಟಿಸಬೇಕು. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ಒಂದು ದಿನಾಚರಣೆಯನ್ನು ಮಾಡುತ್ತೇವೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಜೂನ್ 5ರಂದು ಪರಿಸರ ಸಂರಕ್ಷಣೆಯ ಘೋಷಣೆಯ ವಾಕ್ಯಗಳನ್ನು ಎಲ್ಲ ಕಡೆ ಪ್ರಕಟಿಸಬೇಕು. ಉಪಸಂಹಾರ: ವಿದ್ಯಾರ್ಥಿಗಳು ಪರಿಸರ ಪ್ರಭೇದಗಳನ್ನು ರಕ್ಷಿಸುವುದು ಮತ್ತು ಪರಿಸರ ನಾಶ ಆದಂಥ ಕಾರ್ಯಗಳನ್ನು ತಡೆಯುವ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳು ಪರಿಸರದ ಪ್ರಭೇದಗಳನ್ನು ಬೆಳೆಸಬೇಕು, ಜಾಸ್ತಿ ರಕ್ಷಿಸಬೇಕು. ಪ್ರಭೇದಗಳಂದರೆ ಎಲ್ಲ ಥರದ ಗಿಡ ಮರಗಳನ್ನು, ಎಲ್ಲ ಥರದ ಒಂದು ಗಿಡಗಳನ್ನು ಎಲ್ಲ ಕಡೆ ಹಚ್ಚಬೇಕು, ಬೆಳೆಸಬೇಕು, ಸಂರಕ್ಷಣೆ ಮಾಡಬೇಕು ಹಾಗೂ ನಾಶವಾಗದಂತೆ ತಡೆ ಹಿಡಿಯುವ ಕೆಲಸ ಮಾಡಬೇಕು. ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಪರಿಸರ ಉಳಿಸುವ ಪ್ರತಿಜ್ಞೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪರಿಸರ ಸಂರಕ್ಷಣೆ ಮಾಡುತ್ತೇನೆ, ಪರಿಸರವನ್ನು ಉಳಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಕೊಡುಗೆ ಅಪಾರವಾಗಿದೆ ಅಂತ ಹೇಳುತ್ತಾ ಈ ಒಂದು ಚಿಕ್ಕ ವಿಡಿಯೋ ಮುಗಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.